ಇಂದಿನ ವಿಡಿಯೋ ಶಿವ ಸಹಸ್ರನಾಮದ 65ನೇ ಸ್ತೋತ್ರದ ಬಗ್ಗೆ. ಶಿವ ಸಹಸ್ರನಾಮದ 65ನೇ ಸ್ತೋತ್ರವು ಹೀಗಿದೆ. ಸಗಣೋ ಗಣಕಾರಶ್ಚ ಭೂತವಾಹನ ಸಾರಥಿ ಭಸ್ಮಶಾಯೋ ಭಸ್ಮಗೋಪ್ತ ಭಸ್ಮಭೂತಸ್ತರುರ್ಗಣಃ. ಈ ಸ್ತೋತ್ರದಲ್ಲಿ ಶಿವನ 7 ನಾಮಗಳಿವೆ. ಈಗ ಶಿವನ ಈ 7 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ, ಓಂ ಸಗಣಾಯ ನಮಃ. ಈ ಶಿವನಾಮದ ಅರ್ಥ ವಿವಿಧ ಗಣಗಳೊಂದಿಗೆ ಇರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 2ನೇ ನಾಮ ಹೀಗಿದೆ, ಓಂ ಗಣಾಕಾರಾಯ ನಮಃ. ಈ ಶಿವನಾಮದ ಅರ್ಥ ಅಸುರರನ್ನು ತನ್ನ ಸೇವಕರನ್ನಾಗಿ ಮಾಡಿಕೊಂಡ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 3ನೇ ನಾಮ ಹೀಗಿದೆ, ಓಂ ಭೂತವಾಹನ ಸಾರಥಯೇ ನಮಃ. ಈ ಶಿವನಾಮದ ಅರ್ಥ ಬ್ರಹ್ಮದೇವರ ಸಾರಥಿಯಾಗಿರುವ ಮತ್ತು ಗಣಗಳೊಂದಿಗೆ ವಾಸಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮ ಹೀಗಿದೆ, ಓಂ ಭಸ್ಮಚಾಯಾಯ ನಮಃ. ಈ ಶಿವನಾಮದ ಅರ್ಥ ಪವಿತ್ರ ಭಸ್ಮದಲ್ಲಿ ವಿಭೂತಿಯಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ, ಓಂ ಭಸ್ಮ ಗೋಪ್ತ್ರೇ ನಮಃ. ಈ ಶಿವನಾಮದ ಅರ್ಥ ಪವಿತ್ರ ಭಸ್ಮದಿಂದ ಜಗತ್ತನ್ನು ರಕ್ಷಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಹೀಗಿದೆ, ಓಂ ಭಸ್ಮಭೂತಾಯ ನಮಃ. ಈ ಶಿವನಾಮದ ಅರ್ಥ ಪವಿತ್ರ ಭಸ್ಮದ ರೂಪವಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಹೀಗಿದೆ, ಓಂ ತರವೇ ನಮಃ. ಈ ಶಿವನಾಮದ ಅರ್ಥ ವೃಕ್ಷದ ರೂಪಿಯಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 7 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 66ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.